ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಅಂದರೆ KPSC ಇಂದ 2024 ಮಾರ್ಚ್ ತಿಂಗಳಿನಿಂದ ಅಧಿಸೂಚಿಸಿರ್ತಕ್ಕಂತಹ ವಿವಿಧ ನೇಮಕಾತಿಗಳ ಅಧಿಸೂಚನೆಗಳಿಗೆ ಸಂಬಂಧಿಸಿದ ಹಾಗೆ ವಿವಿಧ ಗ್ರೂಪ್ ಎ ಗ್ರೂಪ್, ಬಿ ಗ್ರೂಪ್, ಸಿ ಗ್ರೂಪ್ಗೆ ಸಂಬಂಧಿಸಿದ ಹಾಗೆ ಅಧಿಸೂಚನೆಗಳಿಗೆ ಸಂಬಂಧಿಸಿದ ಹಾಗೆ ಅವುಗಳ ಒಂದು ತಾತ್ಕಾಲಿಕ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಈಗಾಗಲೇ KPSC ವೆಬ್ಸೈಟ್ ನಲ್ಲಿ ಬಿಟ್ಟಿದ್ದಾರೆ. 2025ರ ಜನವರಿ ತಿಂಗಳು, ಫೆಬ್ರವರಿ ತಿಂಗಳು, ಮಾರ್ಚ್ ತಿಂಗಳು ಹಾಗೂ ಏಪ್ರಿಲ್ ತಿಂಗಳಲ್ಲಿ ನಡೀತಕ್ಕಂತಹ ವಿವಿಧ ಇಲಾಖೆಗಳ ವಿವಿಧ ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆ, ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆಗಳ ಪರೀಕ್ಷೆಯನ್ನು ನಡೆಸಲು ಈಗಾಗಲೇ ಸಂಭಾವ್ಯ ವೇಳಾಪಟ್ಟಿಯನ್ನ KPSC ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರುವ ಹಾಗೆ ಇದು KPSC ವೆಬ್ಸೈಟ್ ನೀವು ಬಳಸ್ತಕ್ಕಂಥ ಮೊಬೈಲ್ ಎಲ್ಲಾದ್ರೂ ಆಗಿರ್ಬೋದು, PC ಎಲ್ಲಾದ್ರೂ ಆಗಿರ್ಬೋದು, ನೀವು ಬಳಸ್ತಕ್ಕಂಥ ಬ್ರೌಸರ್ ಅಲ್ಲಿ KPSC ಅಂತ ನೀವು ಸರ್ಚ್ ಕೊಟ್ಟಾಗ ಈ ರೀತಿ ನಿಮ್ಗೆ ಹೋಮ್ ಪೇಜ್ ಕಾಣಿಸುತ್ತೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಅರ್ಜಿದಾರರ ಗಮನಕ್ಕೆ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ಅದರ ಕೆಳಗೆ ಇಲ್ಲಿ ವೇಳಾಪಟ್ಟಿ ಅಂತ ಕಾಣ್ತಾ ಇದೆ. ಈ ಒಂದು ವೇಳಾಪಟ್ಟಿ ಮೇಲೆ ನೀವ್ ಏನ್ ಮಾಡ್ಕೊಳ್ಬೇಕು, ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಪೇಜ್ ಕಾಣಿಸುತ್ತೆ, ವೇಳಾಪಟ್ಟಿ ಟೈಮ್ ಟೇಬಲ್ ಅಂತ. ಫಸ್ಟ್ ಆಪ್ಷನ್ ಇಲ್ಲಿ ಏನ್ ನೀವು ಅಂತ ಕಾಣಿಸ್ತಾ ಇದೆ, ಟೆಂಟೇಟಿವ್ ಟೈಮ್ ಟೇಬಲ್ ಫಾರ್ ವೇರಿಯಸ್ ಗ್ರೂಪ್ ಎ, ಗ್ರೂಪ್ ಬಿ ಅಂಡ್ ಗ್ರೂಪ್ ಸಿ, RPC ಅಂಡ್ HK ಪೋಸ್ಟ್ ಅಂತ ಏನ್ ಕಾಣಿಸ್ತಾ ಇದೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ PDF ನೋಟ್ ನಿಮ್ಗೆ ಜನರೇಟ್ ಆಗುತ್ತೆ ಈ ರೀತಿ. ಸೊ ಈ ಒಂದು PDF ಅಲ್ಲಿ ಆಯೋಗದಿಂದ ಅಧಿಸೂಚಿಸಲಾದ ವಿವಿಧ ಹುದ್ದೆಗಳ ನೇಮಕಾತಿ ಸಂಬಂಧ ಒಂದು ಪರೀಕ್ಷಾ ವೇಳಾಪಟ್ಟಿ ಅಂತ ನೀವು ನೋಡ್ತಾ ಇರಬಹುದು. ಈ ಪರೀಕ್ಷೆಗಳು ಹಂತ ಹಂತವಾಗಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ವರೆಗೂ ಕೂಡ ನಡೀತಕ್ಕಂಥದ್ದು. ಅಂದ್ರೆ KPSC ಆಗ್ಲಿ ಅಥವಾ UPSC ಆಗ್ಲಿ ಮಾರ್ಚ್ ಇಂದ ಏಪ್ರಿಲ್ ವರೆಗೂ ಕೂಡ ಅದು ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡುತ್ತೆ. ಅದರ ಪ್ರಕಾರವಾಗಿ ಪರೀಕ್ಷೆಗಳು ನಡೆಯುವಂತದ್ದು. ಇಲ್ಲಿ ನೀವು ನೋಡ್ತಾ ಇರಬಹುದು PDF. ಈ ಒಂದು PDF ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡಿರ್ತೀನಿ. ನಿಮ್ಗೆ ಬೇಕಾದವರು ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ಗ್ರೂಪ್ಗೆ ಜಾಯಿನ್ ಆದ್ರೆ ನಿಮ್ಗೆ ಇದು ಲಭ್ಯ ಆಗುತ್ತೆ PDF. ಇದರ ಪ್ರಕಾರ ನಾವು ಒಂದು ಸಂಭಾವ್ಯ ವೇಳಾಪಟ್ಟಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮೊದಲಿಗೆ ಜನವರಿ 2025ರಂದು ಯಾವೆಲ್ಲ ಪರೀಕ್ಷೆಗಳು ನಿಮ್ಗೆ ಕಾಣಿಸ್ತವೆ ಅಂತ ನೀವು ನೋಡಿದ್ರೆ ಇಲ್ಲಿ ಅಧಿಸೂಚನೆ ಸಂಖ್ಯೆ ಮತ್ತು ದಿನಾಂಕ ಅಂತ ಫಸ್ಟ್ ಆಪ್ಷನ್ ಇದೆ. ಇಲ್ಲಿ ಹುದ್ದೆಯ ಪದನಾಮವಿದೆ, ಪರೀಕ್ಷಾ ದಿನಾಂಕ ಅಂದ್ರೆ ಸಂಭಾವ್ಯ ಅಂದ್ರೆ ಒಂದಿನ ಹೆಚ್ಚು ಕಡಿಮೆ ಆಗ್ಬಹುದು. ಇಲ್ಲಿ ಅಧಿಸೂಚನೆಯ ಸಂಖ್ಯೆಗಳು ನಿಮ್ಗೆ ಕಾಣಿಸುತ್ತೆ. ಯಾವ ರಿಕ್ರೂಟ್ಮೆಂಟ್ ನೀವು ಅರ್ಜಿಯನ್ನು ಸಲ್ಲಿಸಿದ್ರೋ, ಯಾವ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೋ ಅದರ ಒಂದು ಅಧಿಸೂಚನೆ ಸಂಖ್ಯೆ ಇದಾಗಿರುತ್ತೆ. ಇಲ್ಲಿ ಪರೀಕ್ಷೆಗಳು ಯಾವುವು ಅಂದ್ರೆ ಯಾವ ಹುದ್ದೆಗೆ ನೀವು ಪರೀಕ್ಷೆಯನ್ನು ಸಲ್ಲಿಸ್ತಾ ಇದ್ರೆ, ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಅಂತ ಇದೆ ಮೊದಲ ಆಪ್ಷನ್. ಉಳಿಕೆ ಮೂಲ ವೃಂದ ಅಂದ್ರೆ RPC ಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ 18/1/2025ಕ್ಕೆ ನಡೆಯುವಂತದ್ದು. ಅದೇ ರೀತಿಯಾಗಿ ಸಾಮಾನ್ಯ ಪತ್ರಿಕೆ RPC ವಿದ್ಯಾರ್ಥಿಗಳಿಗೆ 19/1/2025ರಂದು ನಡೆಯುವಂತದ್ದು. ನಂತರ ಇಲ್ಲಿ ಎರಡನೇದಾಗಿ 21/1/2025ಕ್ಕೆ ಮಂಗಳವಾರ ದಿನದಿಂದ ಹಿಡಿದು 24/1/2025ರವರೆಗೆ ಶುಕ್ರವಾರದವರೆಗೂ ಅಂದ್ರೆ ಸುಮಾರು 4 ದಿನಗಳ ಕಾಲ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರು ಗ್ರೂಪ್ ಎಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರೋ ಅಂತಹ ಅಭ್ಯರ್ಥಿಗಳು ಹಾಗೂ ಗ್ರೂಪ್ ಬಿಗೆ ಸಲ್ಲಿಸಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ HK ಅಂದ್ರೆ ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ಸಂಬಂಧಿಸಿದ ಹಾಗೆ 21ರಿಂದ 24 ಜನವರಿ ತಿಂಗಳಲ್ಲಿ ನಡೆಯುವಂತದ್ದು ಪರೀಕ್ಷೆ ಇದಾಗಿದೆ. ಅದೇ ರೀತಿಯಾಗಿ RPC ಅಭ್ಯರ್ಥಿಗಳು ಯಾರೆಲ್ಲ ಇದ್ರೋ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೂ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಒಟ್ಟು 21 ಪೋಸ್ಟ್ಗಳಿಗೆ ಯಾವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರೋ ಅವರಿಗೆ 25/1/2025ರಂದು ಪರೀಕ್ಷೆ ಶನಿವಾರದ ಒಂದು ಮಧ್ಯಾಹ್ನ ನಡೆಯುವಂತದ್ದು. ನಿರ್ದಿಷ್ಟ ಪತ್ರಿಕೆ ಅಂದ್ರೆ 2ನೇ ಪೇಪರು ನಡೆಯುವಂತದ್ದು. ನಂತರ 27/1/2025ಕ್ಕೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಸಹಾಯಕ ನಿಯಂತ್ರಕರು ಗ್ರೂಪ್ ಎ ಮತ್ತು ಗ್ರೂಪ್ ಬಿಗೆ ಅಂದ್ರೆ RPC ಯಲ್ಲಿ ಇರ್ತಕ್ಕಂತಹ ಒಟ್ಟು 97 ಹುದ್ದೆಗಳಿಗೆ 27ನೇ ತಾರೀಕಿನಿಂದ 30ನೇ ತಾರೀಕು ಜನವರಿ ತಿಂಗಳಲ್ಲಿ ನಡೆಯುವಂತದ್ದು. ಇನ್ನು ಜನವರಿ ತಿಂಗಳಲ್ಲಿ ಕೊನೆಯದಾಗಿ 31/1/2025ಕ್ಕೆ
RPC ಅಭ್ಯರ್ಥಿಗಳು ಒಟ್ಟು 92 ಹುದ್ದೆಗಳಿಗೆ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯಲ್ಲಿನ ಸಹಾಯಕ ಇಂಜಿನಿಯರ್ ಸಿವಿಲ್ ವಿಭಾಗಕ್ಕೆ ಸಂಬಂಧಿಸಿದಾಗೆ ಪರೀಕ್ಷೆ ನಡೆಯುತ್ತೆ. ಸೊ ಇಷ್ಟು ಪರೀಕ್ಷೆಗಳು ಅಂದ್ರೆ ಸುಮಾರು 5 ಪರೀಕ್ಷೆಗಳು ನಡೆಯುವಂತದ್ದು ಜನವರಿ 2025ರಲ್ಲಿ ನಡೀತವೆ. ಅದೇ ರೀತಿ ಫೆಬ್ರವರಿ ತಿಂಗಳಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ 2/2/2025ಕ್ಕೆ ನಿರ್ದಿಷ್ಟ ಪತ್ರಿಕೆ 2ನೇ ಪೇಪರ್ ಭಾನುವಾರ ದಿನದಂದು ಬೆಳಗಿನ ಅವಧಿಯಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರು ಒಟ್ಟು 20 ಹುದ್ದೆಗಳಿಗೆ ಪರೀಕ್ಷೆ ನಡೆಯುತ್ತೆ. ಅದೇ ರೀತಿಯಾಗಿ 4/2ರಿಂದ 7/2/2025ರವರೆಗೂ ಲೋಕೋಪಯೋಗಿ ಇಲಾಖೆಯಲ್ಲಿರ್ತಕ್ಕಂತಹ ಅಸಿಸ್ಟೆಂಟ್ ಇಂಜಿನಿಯರ್ಗೆ ಗ್ರೇಡ್ 1 ಅದು ಗ್ರೇಡ್ 1 30 ಪೋಸ್ಟ್ಗಳಿಗೆ ಪರೀಕ್ಷೆ ನಡೆಯುವಂಥದ್ದು. ಈ ರೀತಿಯಾಗಿ ಸಾಕಷ್ಟು ಹುದ್ದೆಗಳಿಗೆ ಈ ಒಂದು ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ಕೊನೆಯದಾಗಿ ಯಾವ್ದು ಇರುತ್ತಪ್ಪ ಅಂದ್ರೆ 2024ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಯನ್ನ 2025 ಏಪ್ರಿಲ್ ಮಾಹೆಯಲ್ಲಿ 3 ಹಂತಗಳಲ್ಲಿ ಇದನ್ನ ನಡೆಸ್ತಾರೆ. ಇದು ಎಲ್ಲಾ ಹುದ್ದೆಗಳ ಒಂದು ಡೇಟಾ ನಾನು ಹೇಳ್ತಾ ಹೋಗೋದಾದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ನಿಮ್ಗೆ ಯಾರಿಗೆಲ್ಲ ಮಾಹಿತಿ ಬೇಕೋ ಸೊ ನೀವು ಈ PDF ಅನ್ನ ಪಡೆದುಕೊಳ್ಳಬಹುದು. ಒಂದ್ ವೇಳೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ನಂಗೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಒಂದು ಪರೀಕ್ಷೆಯ ಒಂದು ಅಧಿಸೂಚನೆ ಸಂಖ್ಯೆ ಹೆಸರು ಹಾಕಿದ್ರೆ ಯಾವ ಹುದ್ದೆ ಅಂತ ನೀವು ಹಾಕಿದ್ರೆ ನಾನು ಆ ಡೇಟ್ ಅನ್ನ ನಿಮ್ಗೆ ತಿಳಿಸ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ತಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.